ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಸೊ ಇವತ್ತು ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಕಾವೇರಿ ಶ್ರೀನಾಥ್ ಕಾವೇರಿ ಟಾಕ್ಸ್ ಬ್ಲಾಗ್ಸಿಗೆ ಎಲ್ಲರಿಗೂ ಸ್ವಾಗತ. ಹ್ಯಾಪಿ ಯುಗಾದಿ. ತುಂಬ ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ. ಸೊ ಮನೆಯಲ್ಲೆಲ್ಲ ಪೂಜೆ ಕಾರ್ಯಕ್ರಮ ಎಲ್ಲ ಇತ್ತು, ಅದರಲ್ಲೇ ಬಿಸಿ ಆಗಿಬಿಟ್ಟಿದೆ, ಆಗಲೇ ವಿಶ್ ಮಾಡಲಿಕ್ಕೆ. ಸೊ ನಮ್ಮ ಮನೆಯಲ್ಲಿ ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿದ್ವಿ ಮೊನ್ನೆ 2ನೇ ತಾರೀಕು. ಸೊ ಅದನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋಣ ಅಂಥೇಳಿ ಒಂದು ಸೆಟ್ ಹಾಕ್ತಾಯಿದ್ದೀನಿ ಅಷ್ಟೇ. ನೋಡಿ, ಒಂದು ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದೆ. ಸೊ ಅದಕ್ಕೆ ನಿಮ್ಮೊಟ್ಟಿಗೆ ಹಚ್ಕೊಂಡ್ರೆ ನಮ್ಗೆ ಖುಷಿ ಆಗುತ್ತೆ ಅಂಥೇಳಿ. ಅಡುಗೆ ಭಟ್ರೆಲ್ಲ ಬಂದಿದ್ದರು, ಅವಳಿಗೆ ಅಡುಗೆ ಎಲ್ಲ ಶುರು ಮಾಡ್ತಾಯಿದ್ರು ಅವ್ರುಗಳು. ಸೊ ಅಷ್ಟೊತ್ತಿಗೆ ನಮ್ಮ ಮನೆಯವರು ಬಂದರು. ಬಂದಮೇಲೆ ಮತ್ತು ಸರಿ ಸಂಕಲ್ಪ ಮಾಡ್ಕೊಳ್ಳೋಕ್ಕಿತ್ತು ಪಾರಾಯಣ ಶುರು ಆಗೋಕ್ಕೆ ಮುಂಚೆ. ಸೊ ನೋಡಿ, ಇಲ್ಲಿ ನಾವು ಸಂಕಲ್ಪಕ್ಕೆ ಇಬ್ಬರು ನಿಂತ್ಕೊಂಡ್ವಿ. ಸಂಕಲ್ಪ ಮಾಡಿಕೊಂಡು ನಮಸ್ಕಾರ ಎಲ್ಲ ಮಾಡಿಕೊಂಡು ಇಬ್ಬರು. ಸೊ ಆಮೇಲೆ ಭಟ್ರು ಶುರು ಮಾಡಿದರು ಪಾರಾಯಣನ. ಸೊ ನೋಡಿ, ಅಲ್ಲಿ ಇದ್ದಾರಲ್ಲ ಆ ಭಟ್ರ ಹೆಸರು ಶ್ರೀರಥ್ ಭಟ್ ಅಂತೇಳಿ, ಅಲ್ಲಿ ನಿಂತ್ಕೊಂಡಿರೋರು ಅವ್ರ ಮನೆಯವರು, ವಿದ್ಯಾ ಭಟ್ ಅಂತೇಳಿ. ಸೊ ಪಾರಾಯಣ ಶುರುವಾಯಿತು. ತುಂಬ ಚೆನ್ನಾಗಿ ಮಾಡಿಕೊಂಡ್ರು ಪಾರಾಯಣನ. ಚೆನ್ನಾಗಿ ಆಯ್ತು ಅವತ್ತೆಲ್ಲ ಕಾರ್ಯಕ್ರಮ. ಏನೋ ಒಂಥರ ನೆಮ್ಮದಿ ಆಯಿತು. ಎಲ್ಲ ಮನೆಗೆಲ್ಲ ಬಂದಿದ್ದರು, ಎಲ್ಲರೂ ಕುಟುಂಬದವರೆಲ್ಲ ಬರ್ತಾಯಿದ್ರು. ಯಾರೇ ಆಗಲಿ ಸುವಾಸನೆ ಪೂಜೆ ಎಲ್ಲ ಇಟ್ಕೊಂಡಿದ್ವಿ ಅವತ್ತು. ಅದನ್ನು ತುಂಬ ಚೆನ್ನಾಗಾಯಿತು. ಸೊ ಅದಾದಮೇಲೆ ನಾನು ಮತ್ತೆ ಕಿಚನಿಗೆ ಬಂದೆ. ಭಟ್ರಿಗೆ ಕೇಳಿದೆ, ಏನೇನು ಅಡುಗೆ ಮಾಡ್ತಾಯಿದ್ದೀರಾ ಅಂದರೆ ಅವ್ರು ಅದನ್ನ ಹೇಳ್ತಾಯಿದ್ರು. ಈ ಥರ ಎಲ್ಲ ಅಡುಗೆ ಮಾಡ್ತಾಯಿದ್ದೀನಿ, ಅನ್ನ ಸಾರು ಕೋಸಂಬರಿ ಪಲ್ಯ ಪಾಯಸ ಹೋಳಿಗೆ ಇದೆ ಅಂಥೇಳಿ. ಇವ್ರ ಹೆಸರು ಜಯತೀರ್ಥ ಅಂಥೇಳಿ, ಅವ್ರ ಹೆಸರು ರೋಹಿದಾಸ್ ಅಂಥೇಳಿ. ಸೊ ಅವ್ರಿಗೂ ಕೇಳ್ತಾಯಿದ್ದೆ ನಿಮ್ಮ ಹೆಸರೇನು ಅಂಥೇಳಿ. ಇಬ್ಬರು ಅಡುಗೆ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಮಾಡಿದರು ಅಡುಗೆನ. ಸೊ ನಾನು ಅದಾದಮೇಲೆ ಹುಳಿ ಪುಡಿ ಸಾರಿನ ಪುಡಿಗೆ ಗೊಜ್ಜಿಗೆ ಎಲ್ಲ ಇದು ಹುರಿದಿಟ್ಟಿದ್ರು. ಏನೇನು ಹಾಕಿದ್ದೀರಾ ಅದಕ್ಕೆಲ್ಲ ಅಂತ ಕೇಳ್ತಾಯಿದ್ದೆ ನಾನು, ಯಾಕಂದರೆ ಇವ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಅಡುಗೆನ, ಅದಕ್ಕೋಸ್ಕರ. ಸೊ ನೋಡಿ, ಇದನ್ನು ಕೇಳ್ತಾ ಇದ್ದೆ, ಅದಕ್ಕೆ ಹತ್ತಿರ ಇಟ್ಕೊಂಡಿದ್ದೀನಿ ಏನೇನು ಹಾಕಿದ್ದಾರೆ ಅಂತ ನೋಡೋಣ ಅಂಥೇಳಿ. ಸೊ ನಿಮಗೂ ಅದು ಭಟ್ರು ಸ್ಟೈಲಿನಲ್ಲಿ, ಅಡುಗೆ ಭಟ್ರು ಸ್ಟೈಲಲ್ಲಿ ಮಾಡೋದು ಹೇಗೆ ಅಂತ ಕೇಳಿದರೆ ಬೇಕಾದರೆ ನಾನು ನಿಮಗೆ ಅದನ್ನು ಇನ್ನೊಮ್ಮೆ ಡೀಟೇಲಾಗಿ ಹೇಳ್ತೀನಿ, ಹೇಗೆ ಹಾಕ್ತಾರೆ, ಏನೇನು ಹಾಕಿದ್ರು ಅದಕ್ಕೆ ಅಂಥೇಳಿ ಹೇಳ್ತೀನಿ ನಾನು ನಿಮಗೆ, ಆಯಿತಾ. ಸೊ ಸಾರಿನ ಪುಡಿದಾಗಿರ್ಬೋದು, ಹುಳಿ ಪುಡಿ ಆಗಿರ್ಬೋದು, ಗೊಜ್ಜಿನ ಪುಡಿ ಆಗಿರ್ಬೋದು, ತುಂಬ ಚೆನ್ನಾಗಿತ್ತು ಗೊಜ್ಜೆಲ್ಲ ಮಾಡಿದಾಗ ಕೂಡ. ಸೊ ಅದರದ್ದೇ ಡೀಟೇಲ್ ಬೇಕು ಅಂದರೆ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಕೇಳಿದ್ರಂದರೆ ಹಾಕ್ತೀನಿ. ಸೊ ತಿರ್ಗಾ ಪಾರಾಯಣ ನಡೀತಾ ಇತ್ತು. ಸ್ವಲ್ಪ ತನಕ ಅಲ್ಲಿ ಬಂದು ಕುತ್ಕೊಳ್ಳೋಣ ಅಂತ ಕುತ್ಕೊಂಡಿದ್ದೆ ನಾನು ಕೂಡ ಓದೋದಕ್ಕೆ. ಆಮೇಲೆ ಒಂದೆರಡು ಫೋಟೋಸ್ ತೆಕ್ಕೋಸ್ಕೊಳ್ಳೋಣ ಅಂಥೇಳಿ, ಇನ್ನೂ ಬರೋರೆಲ್ಲ ಇದ್ದರು ಇನ್ನೂ. ಸೊ ಮುಂಚೆ ಯಾರ್ಯಾರು ಬಂದಿದ್ರು ಅವ್ರದ್ದೆಲ್ಲ ಒಂದು ಫೋಟೋಸ್ ತೆಕ್ಕೊಂಡೆ. ಸೊ ನೋಡ್ತಾ ಇರ್ಬೋದು, ಬಾಕಿ ಭಟ್ರು ಎಲ್ಲರೂ ಕರೆದಿದ್ವಿ ನೋಡಿ. ಆಮೇಲೆ ಎಲ್ಲರೂ ಒಬ್ರೊಬ್ಬರಾಗೆ ಬರೋಕ್ಕೆ ಶುರು ಮಾಡಿದರು. ಎಲ್ಲ ಬಂದು ಕುತ್ಕೊಂಡಿದ್ರು ಅಲ್ಲಿ. ನನ್ನ ಮಗ ಊಟಕ್ಕೆಲ್ಲ ರೆಡಿ ಮಾಡೋಣ, ದೇವ್ರಿಗೆ ಅಷ್ಟೊತ್ತಿಗೆ ಅಲ್ಲಿ ಒಳಗಡೆ ಹೋಗಿ ನೈವೇದ್ಯಕ್ಕೆಲ್ಲ ರೆಡಿ ಆಗೋದ್ರಾಗೆ ಇಲ್ಲಿ ಕೂಡ್ಸಿರೋಣ ಒಬ್ರೊಬ್ಬರನ್ನೇ ಅಂಥೇಳಿ ಕೂಡಿಸಿದಾಗ ನಾನು ಬಡಿಸ್ತೀನಿ ಅಂತಿದ್ದ. ಸೊ ಅಷ್ಟೊತ್ತಿಗೆ ದೇವರಿಗೆಲ್ಲ ಅರ್ಚನೆ ಮಾಡಿಕೊಂಡು ಬೆಳಗ್ಗೆನೇ ಆ್ಯಕ್ಚುಲಿ ದೇವ್ರ ಪೂಜೆ ಎಲ್ಲ ಮುಗಿಸ್ಬಿಟ್ಟಿದ್ರು ನಮ್ಮ ಮನೆಯವರು, ಭಟ್ರು ಬಂದು ಪಾರಾಯಣ ಶುರು ಮಾಡೋಕ್ಕೂ ಮುಂಚೆ. ಸೊ ದೇವ್ರ ಪೂಜೆ ಎಲ್ಲ ಆದಮೇಲೆ ದೇವ್ರಿಗೆ ನೈವೇದ್ಯ ಅದನ್ನೆಲ್ಲ ಮಾಡಿಕೊಂಡು ಆಮೇಲೆ ದೇವರಿಗೆ ಆರತಿ ಧೂಪ ದೀಪ ಎಲ್ಲ ಆಯಿತು. ಅದಾದಮೇಲೆ ನೋಡ್ರಿ, ಅಲ್ಲಿ ಭಟ್ರು ನಿಂತಿದ್ದಾರೆ, ನೈವೇದ್ಯ ತಂದು ಇಟ್ಟಿದ್ರು ಅವರು ತೊಗೊಳೋದಕ್ಕೆ. ಮಧ್ಯದಲ್ಲಿ ನನ್ನ ಮಗ ಬಂದ, ನಾನು ಮಾಡ್ತೀನಿ ಅಂಥೇಳಿ. ಸೊ ಹೂರಣದ ಆರತಿ ಎಲ್ಲ ಮಾಡಿ ದೇವರಿಗೆ ನೋಡಿ ಹಚ್ತಾ ಇದ್ದಾರೆ ನಮ್ಮ ಮನೆಯವರು. ಸೊ ಹೂರಣದ ಆರತಿ ಮಾಡ್ತಾ ಇದ್ದೀವಿ. ಹೂರಣದ ಆರತಿ ಮಾಡಿಬಿಟ್ಟು ಅದಾದಮೇಲೆ ನೀಲಾಂಜನ ಆರತಿ ಮಾಡಿದ್ವಿ. ಹೂರಣದ ಆರತಿಗೆ ನಮ್ಮ ಮನೆ ದೇವ್ರು ಬಂದು ದೇವ್ರ ಗುಡ್ಡ ಗೊತ್ತಿರ್ಬೋದು ಎಲ್ಲರಿಗೂ. ಸೊ 7 ಕೋಟಿ ನಮ್ಮ ಮನೆ ದೇವರು ಬಂದು. ಸೊ ನೋಡಿ, ನಾನು ಎಲ್ಲರಿಗೆ ಕರಿತಾ ಇದ್ದೀನಿ, ಬನ್ನಿ ಎಲ್ಲರೂ ಆರತಿ ಮಾಡೋಣ, ಇಟ್ಕೊಳ್ಳಿ ಅಂಥೇಳಿ, ಹಾಡು ಹೇಳಿ ಅಂತ ಹೇಳ್ತಾಯಿದ್ದೆ ಅವ್ರಿಗೆಲ್ಲ. ಹಾಡು ಹೇಳ್ತಾಯಿದ್ದೆ. ತುಂಬ ಚೆನ್ನಾಗಾಯ್ತು ಅವತ್ತು ಪೂಜೆ ಎಲ್ಲ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ, ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲನ್ನು ಎನ್ಕರೇಜ್ ಮಾಡಿ. ಥ್ಯಾಂಕ್ ಯು. ಆ್ಯಂಡ್ ನೋಡಿ, ಇಲ್ಲಿ ಇದೆಲ್ಲ ಆಯ್ತಲ್ವ, ಆರತಿ ಎಲ್ಲ ಮಾಡಿಬಿಟ್ಟು ನೆಕ್ಸ್ಟು ಭಟ್ರನ್ನ ಅವ್ರ ಮನೆಯವ್ರನ್ನ ಮತ್ತು ಅವ್ರ ಮಗಳನ್ನ ಕೂಡಿಸಿ ಸುವಾಸಿನಿ ಪೂಜೆಗೆಲ್ಲ ರೆಡಿ ಮಾಡೋದೆ ನಾನು ಹೋಗ್ಬಿಟ್ಟು. ಸೊ ನೋಡಿ, ಎಲ್ಲ ಈ ಥರ ಪೂಜೆ ಎಲ್ಲ ಮಾಡಿದ್ವಿ. ಮನೆ ದೇವ್ರ ಪೂಜೆ, ಇದು ನಮ್ಮ ಮನೆ ದೇವ್ರ ಮನೆ. ಸೊ ನೋಡ್ತಾ ಇದ್ದೀರಲ್ವ, ನಮ್ಮ ಮನೆಯವ್ರು ಅದೆಷ್ಟು ಮುಗಿಸೋದ್ರಾಗೆ ನಾನು ಈ ಕಡೆ ಎಲ್ಲ
ವಾದ ಪೂಜೆಗೆ ಇದಕ್ಕೆಲ್ಲ ನಾನು ರೆಡಿ ಮಾಡಿಕೊಂಡೆ. ಸೊ ಎಲ್ಲ ಪಾದ ಎಲ್ಲ ತೊಳೆದು ಎಲ್ಲ ಪೂಜೆ ಮಾಡಿಕೊಂಡು ದಂಪತಿ ಪೂಜೆನೂ ಆಗುತ್ತೆ, ಹಾಗೆ ಕನ್ಯಾ ಪೂಜೆನೂ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಅವ್ರ ಮೂವರನ್ನು ಕೂಡಿಸಿ ಎಲ್ಲ ಪಾದ ಎಲ್ಲ ತೊಳೆದು ಪೂಜೆ ಮಾಡಿಕೊಂಡೆ. ನೋಡ್ತಾ ಇರ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಾಯ್ತು ಅವತ್ತು ಕಾರ್ಯಕ್ರಮ ಮಾತ್ರ. ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ, ಏನೋ ಒಂಥರ ಖುಷಿ ಆಯ್ತು ಆ್ಯಕ್ಚುಲಾಗಿ. ಮನೆಗೆ ಈ ಥರ ಪೂಜೆ ಯಾವಾಗಾವಾಗ ಈ ಥರ ಎಲ್ಲ ಪೂಜೆ ಮಾಡ್ತಾಯಿದ್ರೆ, ದೇವ್ರದ್ದು ಪಾರಾಯಣ ಆಗಲಿ ಇದೆಲ್ಲ ಮಾಡಿಸ್ತಾಯಿದ್ರೆ ಒಂಥರ ಮನೆಯಲ್ಲಿ ಒಂಥರ ಸಮಾಧಾನ ಅನಿಸುತ್ತೆ. ಸೊ ನೋಡಿ ಎಲ್ಲ ಪೂಜೆ ಎಲ್ಲ ಆಯಿತು. ಆಮೇಲೆ ಬಾಕಿ ಇರೋ ಮುತ್ತೈದೆಯವ್ರನ್ನೆಲ್ಲ ಕೂಡಿಸ್ಬಿಟ್ಟು ಅವ್ರಿಗೆಲ್ಲ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ನಮಸ್ಕಾರ ಮಾಡ್ಕೊತಾ ಇದ್ದೆ. ನನ್ನ ಮಗ ಮಧ್ಯದಲ್ಲಿ ಎಲ್ಲರಿಗೂ ಮ್ಯಾಂಗೋ ತಂದು ಕೊಡ್ತಾ ಇದ್ದ, ಡಬ್ಬಿನಲ್ಲಿರೋದೆಲ್ಲ. ಆಂಟಿಗೆ ಹೇಳ್ತಾಯಿದ್ರು, ಏನು ಮಾಡಬೇಕು ಅವ್ನು ಕೊಡ್ತಾ ಇದ್ದಾನಿದು ಅಂತೇಳಿ. ಇರಲಿ ಇಟ್ಕೊಳ್ಳಿ ನೀವೇ ಅಂತ ಹೇಳ್ತಾ ಇದ್ದೆ. ಆಮೇಲೆ ಎಲ್ಲ ಊಟಕ್ಕೆಲ್ಲ ಆದಮೇಲೆ ಸೊ ಅಲ್ಲೇ ಬಿಸಿ ಬಿಸಿದು ಹೋಳಿಗೆನೂ ಅವರು ಮಾಡ್ತಾಯಿದ್ರು ಭಟ್ರು. ಸೊ ನೋಡಿ ಇದು ಕೊನೆಯಲ್ಲಿತ್ತು. ಥ್ಯಾಂಕ್ ಯು.